ಸಾಧನೆಯೇ ಶಾಶ್ವತ ಗುರುತು, ಹೆಸರಲ್ಲ, ಕಾರ್ಯವೇ ಉಳಿಯಬೇಕು. ನಿವೃತ್ತ ಮುಖ್ಯ ಶಿಕ್ಷಕ ಮಂಜುನಾಥ್. ಮನುಷ್ಯನ ಹೆಸರು ಕಾಲಕ್ರಮೇಣ ಮರೆಯಾಗಬಹುದು, ಆದರೆ ಸಮಾಜದ ಒಳಿತಿಗಾಗಿ ಮಾಡಿದ ಸಾಧನೆ ಮತ್ತು ಸೇವೆಯೇ ಶಾಶ್ವತವಾಗಿ ಉಳಿಯುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಹೆಸರಿಗಿಂತ ಸಾಧನೆ ಮಾಡುವ ಗುರಿಯನ್ನ ಹೊಂದಬೇಕು ಎಂದು ನಿವೃತ್ತ ಮುಖ್ಯ ಶಿಕ್ಷಕ ಮಂಜುನಾಥ್ ಹೇಳಿದರು. ಪಾವಗಡ ತಾಲೂಕಿನ ಪೊನ್ನಸಮುದ್ರ ಗ್ರಾಮದ ಶ್ರೀ ವಿನಾಯಕ ವಿದ್ಯಾಪೀಠ ಪ್ರೌಢಶಾಲೆಯಲ್ಲಿ 1996, 97, 98 ಹಾಗೂ 99ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಆಯೋಜಿಸಿದ್ದ ಗುರುವಂದನಾ ಕಾರ್ಯಕ್ರಮ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ತಮ್ಮ ಶಿಕ್ಷಕ ಜೀವನವನ್ನು ಸ್ಮರಿಸಿದ ಅವರು, ವಿದ್ಯಾರ್ಥಿಗಳ ಸಾಧನೆಯೇ ಶಿಕ್ಷಕರಿಗೆ ಸಿಗುವ ಅತಿದೊಡ್ಡ ಗೌರವ. ಹಲವು ವರ್ಷಗಳ ನಂತರವೂ ಶಿಕ್ಷಕರನ್ನ ನೆನಪಿಸಿಕೊಂಡು ಗೌರವಿಸುವ ಹಳೆಯ ವಿದ್ಯಾರ್ಥಿಗಳ ಪ್ರೀತಿ ಮತ್ತು ಅಭಿಮಾನವೇ ಶಿಕ್ಷಕರ ಜೀವನದ ನಿಜವಾದ ಸಂಪತ್ತು ಎಂದು ಹೇಳಿದರು. ಶಾಲೆಯ 5 ದಶಕಗಳ ಪಯಣ 1974ರಲ್ಲಿ ಆರಂಭವಾದ ಶ್ರೀ ವಿನಾಯಕ ವಿದ್ಯಾಪೀಠ ಪ್ರೌಢಶಾಲೆ ಅನೇಕ ಸಂಕಷ್ಟಗಳು, ಸವಾಲುಗಳು ಮತ್ತು ಮೂಲ ಸೌಕರ್ಯಗಳ ಕೊರತೆಯನ್ನ ಎದುರಿಸಿ ಇಂದು ಈ ಭಾಗದ ಪ್ರತಿಷ್ಠಿತ ಶಿಕ್ಷಣಕ್ಕೆ ಬಹಳಷ್ಟು ಮಹನೀಯರ ಕೈ ಜೋಡಿಸಿದಾಗ ಈ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಶಿಕ್ಷಕರ ಶ್ರಮ, ಆಡಳಿತ ಮಂಡಳಿಯ ಸಹಕಾರ, ಗ್ರಾಮಸ್ಥರು ಹಾಗೂ ಹಳೆಯ ವಿದ್ಯಾರ್ಥಿಗಳ ಬೆಂಬಲದಿಂದ ಶಾಲೆ ನಿರಂತರವಾಗಿ ಅಭಿವೃದ್ಧಿಯತ್ತ ಸಾಗಿದೆ ಎಂದು ಹೇಳಿದರು. ಸಮಾಜಕ್ಕೆ ಮರಳಿ ಕೊಡಿ. ಗಂಗಾಧರ್ ನಿವೃತ್ತ ಮುಖ್ಯ ಶಿಕ್ಷಕರ ನಿವೃತ್ತ ಮುಖ್ಯ ಶಿಕ್ಷಕ ಗಂಗಾಧರ್ ಮಾತನಾಡಿ, ಶಿಕ್ಷಣವು ಕೇವಲ ಉದ್ಯೋಗ ಪಡೆಯಲು ಮಾತ್ರವಲ್ಲ, ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಸಹ ಅಗತ್ಯವಾಗಿದೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಹಳೆಯ ವಿದ್ಯಾರ್ಥಿಗಳು ಸಮಾಜಕ್ಕೆ ಮರಳಿ ಕೊಡುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ನಿಧಾನ ಎಲ್ಲನೂ ಒಂದೊಂದಾದ್ಮೇಲೆ ಒಂದಾಯಿತು. ಸೊ ಇಲ್ಲಿ ಸೈಟ್ ಪ್ರಕ್ರಿಯೆ ಪ್ರಾರಂಭ ಆದಮೇಲೆ ಸೈಟ್ ಅದಕ್ಕೂ ತೊಂದರೆ ಆಯಿತು. ಸೈಟ್ ಏನೋ ಒಂದು ಆದಮೇಲೆ ಸೊ ಇದಕ್ಕೆ ಒಂದು ನೆಲೆ ಸಾಮಾನ್ಯವಾಗಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಪ್ರಕೃತಿ ಮತ್ತು ಇವನು ಸಹ ಬಾಗಿಲೆ ಇದಕ್ಕೆ ಈ ಸೈಟ್ ಕೊಟ್ಟಿರೋದಕ್ಕೆ. ಸೊ ಅವ್ರ ಸಹಕಾರನೂ ಮುಖ್ಯನೇ. ನಂತರ ಈ ಒಂದು ಇದಕ್ಕೆ ಈ ಒಂದು ಪ್ರೌಢಶಾಲೆ ಇಷ್ಟೊಂದು ಪ್ರಗತಿ ಕಾರಣ ಅಂತ ಹೇಳಿದ್ರೆ ನಮ್ಮ ಸಂಕ್ಷಿಪ್ತೆಯ ಸೊ ಹಳೆ ವಿದ್ಯಾರ್ಥಿ ಅವನ ಸಹಕಾರ ಬಹಳ ದೊಡ್ಡದು. ಸೊ ಎಲ್ಲಿದ್ದಾನ ಏನೋ ಗೊತ್ತಿಲ್ಲ. ನಮ್ಮ ಕಷ್ಟಕಾಲದಲ್ಲಿ ನಾವೇ ಒಂದು ಫೌಂಡೇಶನ್ ಹಾಕ್ತೀವಿ. ನಮ್ಮ ಶಿಕ್ಷಕರ ಸಹಕಾರದಿಂದ ಫೌಂಡೇಶನ್ ಹಾಕ್ತಿದ್ವಿ ನಾನೇ. ಆದರೆ ಕಟ್ಟಡ ಕಟ್ಟಬೇಕು, ಆರ್ಸಿಸಿ ಕಟ್ಟಡ ಆಗಬೇಕು ಅನ್ನೋ ಒಂದು ಪ್ರಕ್ರಿಯೆಯಿಂದ ಸಂಕ್ಷಿಪ್ತೆಯ ಇದಕ್ಕೆ ಒಂದು ಅನುದಾನವನ್ನು ಕೊಟ್ಟರು. ನಮ್ಮ ಅನಿಲ್ ರೆಡ್ಡಿ ಅವರು ಸೆಕ್ರೆಟರಿ ಆಗಿದ್ದರು. ಸೊ ಅವರು ಈ ಒಂದು ಕಟ್ಟಡವನ್ನು ಚೆನ್ನಾಗಿ ಕಟ್ಟಿಕೊಡ್ತಿದ್ರು. ಸೊ ಅವಾಗ ಸ್ವಲ್ಪ ನಮ್ಮದೇ ಆಯಿತು. ಅದಾದಮೇಲೆ ಈ ಒಂದು ಅಡುಗೆ ಕಾರ್ಯಕ್ರಮ ಬಂತು. ಅದು 2-3 ವರ್ಷ ಕೈಯಿಂದಲೇ ಬಿತ್ತು. ಸೊ ಆದರೂ ಶಿಕ್ಷಕರಿಗೆ ಆತ್ಮೀಯ ಸನ್ಮಾನ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಾದ ಅಂತರಗಂಗೆ ಶಂಕರಪ್ಪ, ಎಂ ರಾಮಪ್ಪ, ಗಂಗಾಧರಪ್ಪ, ರಾಮಚಂದ್ರ ನಾಯಕ್ ಅವರನ್ನ ಶಾಲು ಹೊದಿಸಿ ಸ್ಮರಣಿಕೆ ಹಾಗೂ ಪುಷ್ಪಗುಚ್ಛ ನೀಡಿ ಸನ್ಮಾನಿಸಲಾಯಿತು. ಶಿಕ್ಷಕರ ಸೇವೆಯನ್ನ ಸ್ಮರಿಸಿದ ಹಳೆಯ ವಿದ್ಯಾರ್ಥಿಗಳು ತಮ್ಮ ಶಾಲಾ ದಿನಗಳ ನೆನಪುಗಳನ್ನು ಹಂಚಿಕೊಂಡು ಶಿಕ್ಷಕರ ಮಾರ್ಗದರ್ಶನವೇ ತಮ್ಮ ಯಶಸ್ಸಿನ ಬುನಾದಿಯಾಗಿದೆ ಎಂದು ಹೇಳಿದರು. ಶಾಲೆಯ ಅಭಿವೃದ್ಧಿಗೆ ಕೈಜೋಡಿಸುವ ಸಂಕಲ್ಪ ಕಾರ್ಯಕ್ರಮದಲ್ಲಿ ಮಾತನಾಡಿದ ಗಣ್ಯರು, ಹಳೆಯ ವಿದ್ಯಾರ್ಥಿಗಳ ಸಂಘವು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಗ್ರಂಥಾಲಯ ಅಭಿವೃದ್ಧಿ, ಡಿಜಿಟಲ್ ಶಿಕ್ಷಣ, ವೃತ್ತಿ ಮಾರ್ಗದರ್ಶನ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಸಹಕಾರ ನೀಡುವಂತೆ ಮನವಿ ಮಾಡಿದರು. ಪ್ರತಿ ವರ್ಷ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಆಯೋಜಿಸಿ ಶಾಲೆಯ ಅಭಿವೃದ್ಧಿಗೆ ಕೈಜೋಡಿಸುವ ಸಂಕಲ್ಪವನ್ನು ಹಳೆಯ ವಿದ್ಯಾರ್ಥಿಗಳು ಉಚಿತ ನೋಟ್ಬುಕ್ ವಿತರಣೆ. ಈ ಸಂದರ್ಭದಲ್ಲಿ ತ್ರಿವರ್ಣ ಫೌಂಡೇಶನ್ ವತಿಯಿಂದ ಶಾಲೆಯ ವಿದ್ಯಾರ್ಥಿಗಳಿಗೆ 1 ವರ್ಷದ ಅವಧಿಗೆ ಸಾಕಾಗುವಷ್ಟು ಉಚಿತ ನೋಟ್ಬುಕ್ಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕ ಭೋಜನಾಯಕ್, ತ್ರಿವರ್ಣ ಫೌಂಡೇಶನ್ ಅಧ್ಯಕ್ಷ ಗೋಪಾಲ್, ಕಾರ್ಯದರ್ಶಿ ಮೋಹನ್ ಕುಮಾರ್ ಕೆಎನ್, ಶ್ರುತಿ ಮೋಹನ್, ರಂಜಿತಾ ಸೇರಿದಂತೆ ಹಳೆಯ ವಿದ್ಯಾರ್ಥಿಗಳು, ಶಿಕ್ಷಕರು, ಗ್ರಾಮಸ್ಥರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು.